ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಈ ಫೋರ್ಸ್ ಆ್ಯಂಡ್ ಪ್ರೆಷರ್ ಈ ಲೆಸನ್ದು ಫುಲ್ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗಿತ್ತು. ಅದರ ಎಕ್ಸಸೈಸ್ ಕ್ವಶನ್ಸ್ ಮತ್ತು ಅದರ ಎಕ್ಸ್ಪ್ಲನೇಷನ್ ಇವತ್ತಿದೆ, ಅದನ್ನು ನೋಡೋಣ. ಸಿ ಫಸ್ಟ್ ಕ್ವಶನ್, ಗಿವ್ 2 examples each of situations in which you push or pull to change the state of motion of objects. ಅಂದರೆ 2 ಉದಾಹರಣೆಯನ್ನು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಗಿವ್ 2 examples of situations in which ಪುಷ್ ಎಳೆಯೋದು ಮತ್ತು ತಳ್ಳೋದು, ಈ ಎರಡು ಯಾವ ರೀತಿ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಆನ್ ಆಬ್ಜೆಕ್ಟ್, ವಸ್ತುವಿನ ಸ್ಥಿತಿ ಈ ಎಳೆಯೋದು ಮತ್ತು ತಳ್ಳೋದ್ರಿಂದ ಯಾವ ರೀತಿ ಚೇಂಜ್ ಆಗುತ್ತೆ, ಆ ರೀತಿ ಚೇಂಜ್ ಆಗೋದಾದರೆ ಅದಕ್ಕೆ 2 ಯಾವುದಾದ್ರೂ ಉದಾಹರಣೆಗಳನ್ನ ಕೊಡಿ ಅಂತೇಳಿ. ಅದಕ್ಕೆ ಫಸ್ಟ್ ಒನ್ ಆನ್ಸರು ಹಿಟ್ಟಿಂಗ್ ದ ಬಾಲ್, ಏನು ಬಾಲ್ನ ಹೊದಿಯೋದು, ಹಿಟ್ ಮಾಡೋದು ಅಥವಾ ಹೊಡೆಯೋದು. ಕಮಿಂಗ್ ಟು ಹಸ್, ಬಾಲ್ನ ಹೊದಿಯೋದು ಅಥವಾ ಅದನ್ನು ಜೋರಾಗಿ ತಳ್ಳೋದ್ರಿಂದ ಏನಾಗುತ್ತೆ, ಹಿಟ್ ಮಾಡೋದ್ರಿಂದ ಅದು ನಮ್ಮ ಹತ್ರಕ್ಕೆ ಬರುತ್ತೆ ಅಥವಾ ದೂರ, ಎಲ್ಲಿ ಆ ಬಾಲ್ ಇರುತ್ತೆ ಆ ವಸ್ತುವಿನಿಂದ ಮತ್ತಷ್ಟು ದೂರಕ್ಕೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ಕೊಳ್ಳುತ್ತೆ, ಅದು ಒಂದು. ಕಿಕ್ಕಿಂಗ್ ಆಫ್ ಫುಟ್ಬಾಲ್, ಫುಟ್ಬಾಲ್ ಆಟಗಾರ ಚೆಂಡನ್ನು ಹೊದಿಯೋದು, ಕಿಕ್ ಮಾಡೋದು. ಇದೆರಡೂ ಸಹ ನಾವು ಪುಷ್ ಆರ್ ಪುಲ್, ಎಳೆಯೋದು, ಒಂದು ಎಳೆಯೋದು ಅಥವಾ ಅದನ್ನು ತಳ್ಳೋದು ಅಥವಾ ಅದನ್ನು ನೂಕೋದು ಅಂತ ಏನು ಕರಿತೀವಿ. ಈ ರೀತಿ ಮಾಡೋದ್ರಿಂದ ವಸ್ತು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತನ್ನ ಸ್ಥಾನವನ್ನು, ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳುತ್ತೆ, ಮುಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಪಡುತ್ತೆ. ಕ್ವೆಶ್ಚನ್ ನಂಬರ್ 2 ನೋಡಿ. Give 2 examples of situations in which applied force causes a change in shape of an object. ಯಾವುದಾದ್ರೂ ಒಂದು ವಸ್ತುವಿಗೆ ವಿಚ್ ಅಪ್ಲೈಡ್ ಫೋರ್ಸ್, ಬಲವನ್ನು ಹಾಕಿದ್ರೆ ಅದರಿಂದ ಕಾಸ್ ಚೇಂಜ್ ಇನ್ ದ ಶೇಪ್ ಆಫ್ ಅನ್ ಆಬ್ಜೆಕ್ಟ್, ಆ ವಸ್ತುವಿನ ಆಕಾರದಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂತ ಅಂದರೆ, ಆ ರೀತಿ ನಾವು ಒಂದು ವಸ್ತುವಿನ ಮೇಲೆ ಬಲವನ್ನು ಹಾಕಿದಾಗ ಅದರ ಆಕಾರದಲ್ಲಿ, ಶೇಪಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ 2 ಉದಾಹರಣೆಗಳನ್ನ ಕೊಡಿ ಅಂಥೇಳಿ ಕೇಳ್ತಿದ್ದಾರೆ. ನೋಡೋಣ ಯಾವ್ದ್ಯಾವುದು. ನಾವೇ ಕಾಮನ್ನಾಗಿ ಯಾವುದನ್ನ ಉದಾಹರಣೆ ಕೊಡ್ಬೋದು. ನಾವು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಬಲ ಹಾಕಿದ್ವಿ ಅಂದ್ಕೊಳ್ಳಿ. ಈಗ ಅದಕ್ಕೆ ನಮಗೆ ಗೊತ್ತಿರೋ ಹಾಗೆ ರಬ್ಬರ್ ಬಾಲ್ನ ತಗೊಂಡು ನಮ್ಮ ಕೈ ಬೆರಳುಗಳಿಂದ ಪ್ರೆಸ್ ಮಾಡಿದ್ವಿ ಅಂದ್ಕೊಳ್ಳಿ, ಅದನ್ನು ಒತ್ತಿ ಹಿಡಿದ್ವಿ, ಅದು ಸ್ವಲ್ಪ ಒಳಗೆ ಹೋಗುತ್ತೆ ಅಲ್ವಾ. ರಬ್ಬರ್ ಬಾಲ್ ಇರ್ಬೋದು. ಅಥವಾ ಪೀಸ್ ಆಫ್ ಪೇಪರ್, ಅದನ್ನು ಚೆನ್ನಾಗಿ ಮುದುಡಿದ್ರೆ, ನಾವು ನಮ್ಮ ಕೈಗಳಿಂದ ಬಲವನ್ನು ಹಾಕಿ ಅದನ್ನು ಪ್ರೆಸ್ ಮಾಡಿದ್ರೆ ಅದು ಸಹ ಉಂಡೆ ಆಗುತ್ತೆ, ಅದು ಎಕ್ಸಾಂಪಲ್ ಆಗಿರ್ಬೋದು. ಪ್ರೆಸ್ಸಿಂಗ್ ಎ ರಬ್ಬರ್ ಬಾಲ್ ಆರ್ ಪ್ರೆಸ್ಸಿಂಗ್ ಎ ಫ್ಲವರ್ನ ಪ್ರೆಸ್ ಮಾಡ್ಬೋದು ಅಲ್ವಾ. ಬಲವನ್ನು ಹಾಕಿದ್ರೆ ಅದು ಸಹ ಮುದುಡೋಗುತ್ತೆ, ಆಕಾರದಲ್ಲಿ ಚೇಂಜ್ ಆಗುತ್ತೆ. ಹಾಗೆ ಇನ್ನೂ ಹೆಚ್ಚು ಬಲವನ್ನು ಹಾಕಿದ್ವಿ ಅಂದ್ಕೊಳ್ಳಿ, ಪೀಸ್ ಆಫ್ ಚಾಕ್, ನಮ್ಮ ಕೈಗಳಿಂದ ಅದನ್ನು ಹೆಚ್ಚು ಬಲವನ್ನು ಹಾಕಿದ್ರೆ ಪುಡಿ ಆಗುತ್ತೆ, ಆಕಾರ ಎಲ್ಲ ಬದಲಾಗುತ್ತೆ. ಸಿಲಿಂಡರ್ ಶೇಪ್ ಇರೋವಂಥದ್ದು ಎಲ್ಲ ಪುಡಿ ಆಗುತ್ತೆ. ಅದೇ ಸ್ವೀಟ್ಸ್ ಇರ್ಬೋದು. ಈಗ ದೂಧ ಪೇಡನೇ ತೊಗೊಳ್ಳೋಣ, ಸ್ವೀಟ್ಸ್, ಅದನ್ನು ನಮ್ಮ ಅಂಗೈಯಿಂದ ಬಲ ಹಾಕಿ ಒತ್ತಿದ್ವಿ ಅಂದ್ಕೊಳ್ಳಿ, ಇದೆಲ್ಲ ಪೌಡರ್ ಆಗುತ್ತೆ. ಸ್ವೀಟ್ಸ್, ಪ್ರೆಸ್ ಆರ್ ಅಪ್ಲೈಡ್ ಎ ಫೋರ್ಸ್ ಆನ್ ಸ್ವೀಟ್, ಅಪ್ಲೈಡ್ ಎ ಫೋರ್ಸ್ ಆನ್ ರಬ್ಬರ್ ಬಾಲ್, ಇದೆಲ್ಲ ಎಕ್ಸಾಂಪಲ್ಸ್ ಆಗಿ ತಗೋಬೋದು. ಇನ್ನೂ ಒಂದು, ಅದರ ಆಕಾರದಲ್ಲಿ ಅದು ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಇಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ, ಸ್ಟ್ರೆಚಿಂಗ್ ಎ ರಬ್ಬರ್ ಬೆಲ್ಟ್ ಅಥವಾ ಡಿಸ್ಕೋ ರಬ್ಬರ್ ಅಂತ ಏನು ಕರಿತೀವಿ, ಅದನ್ನು ಎಳೆಯೋದು, ಜೋರಾಗಿ ಎಳೆದ್ರೆ ಅದು ಆಕಾರ ಉದ್ದ ಆಗುತ್ತೆ, ಮತ್ತೆ ಅದನ್ನು ಬಿಟ್ಟರೆ ಮತ್ತೆ ಅದೇ ಸ್ಥಿತಿಗೆ ಬರುತ್ತೆ. ಸ್ಟ್ರೆಚಿಂಗ್ ಎ ರಬ್ಬರ್ ಬೆಲ್ಟ್. ರೀಶೇಪಿಂಗ್ ಎ ಕ್ಲೇ ಟು ಮೇಕ್ ಟಾಯ್ಸ್, ಇದು ಒಳ್ಳೆ ಎಕ್ಸಾಂಪಲ್. ಮಣ್ಣು, ಜೇಡಿ ಮಣ್ಣನ್ನು ತೆಗೆದುಕೊಂಡು, ಜೇಡಿ ಮಣ್ಣು, ಗೋಡ್ ಮಣ್ಣು ಅಂತ ಏನು ಕರೀತಾರೆ, ಆ ಕ್ಲೇ ಮಾಡಲಿಂಗ್ ಮಾಡ್ತಾರಲ್ಲ, ಮಣ್ಣಿನಲ್ಲಿ ಮಾಡುವಂತಹ ಆಟದ ಸಾಮಾನುಗಳು, ಮಣ್ಣಿನ ವಿಗ್ರಹಗಳು ಅಥವಾ ಮಣ್ಣಿನ ಪಾತ್ರೆ ಅವುಗಳಿರ್ಬೋದು, ಅವುಗಳನ್ನು ರೀಶೇಪಿಂಗ್, ನಮಗೆ ಬೇಕಾದ ಆಕಾರಕ್ಕೆ ಕೊಡೋದಕ್ಕೆ. ಈಗ ಕ್ಲೇ ಮಾಡಲಿಂಗಲ್ಲಿ ಮಾಡ್ತಾರೆ, ನೀವೇ ನಿಮ್ಮ ಶಾಲೆಗಳಲ್ಲಿ ಕ್ಲೇ ಮಾಡಲಿಂಗ್ ಅಂತ ಮಾಡಿಸ್ತಾರೆ. ಅದರಲ್ಲಿ ವಿವಿಧ ಆಕಾರಗಳನ್ನ, ಶಿವಲಿಂಗ ಮಾಡ್ತೀರಾ, ಮಣ್ಣಿನ ನಿಮ್ಮ ಕೈಗಳಿಂದ ಒತ್ತಿ ಬಲವನ್ನು ಪ್ರಯೋಗ ಮಾಡಿ ಏನು ಮಾಡ್ತೀರಾ, ಕ್ರೊಕೊಡೈಲ್ಸ್ ಮಾಡ್ತೀರಾ,
ಫಿಶಸ್ ಮಾಡ್ತೀರಾ, ಆ್ಯಂಡ್ ದೆನ್ ವೆಸಲ್ಸ್ ಮಾಡ್ಬೋದು, ಬೌಲ್, ಗ್ಲಾಸಸ್, ಸ್ಪೂನ್ ಕ್ಲೇಯಿಂದ ಅಲ್ವಾ. ಆ್ಯಂಡ್ ದೆನ್ ಇಡಲ್ಸ್, ಕೆಲವೊಂದು ವಿಗ್ರಹಗಳನ್ನ ಮಾಡ್ಬೋದು, ದೇವರ ವಿಗ್ರಹಗಳು. ಈ ಥರ ಎಲ್ಲ ಅವುಗಳ ಆಕಾರ ಬದಲಾಗುತ್ತೆ ಅಲ್ವಾ. ಮಣ್ಣು ನಮ್ಮ ಕೈಗಳಿಂದ ಹಾಕುವಂಥ ಬಲದಿಂದ ಟಾಯ್ಸ್, ಆಟದ ಸಾಮಾನುಗಳನ್ನ, ಅವುಗಳ ಆಕಾರವನ್ನು ಬದಲಾಯಿಸಿ ಆಟದ ಸಾಮಾನನ್ನು ಮಾಡ್ಬೋದು. ಇದೆರಡು ಎಕ್ಸಾಂಪಲ್. ಒನ್ ಮೋರ್ ಎಕ್ಸಾಂಪಲ್ಸು ನೀವು ಇದಕ್ಕೆ ಕೊಡ್ಬೋದು ಕ್ವಶನ್ ನಂಬರ್ 2ಗೆ. ಅರ್ಥ ಆಯ್ತಾ? ಅದೇ ಪ್ರೆಸ್ಸಿಂಗ್ ಎ ಬಾಲ್, ಪ್ರೆಸ್ಸಿಂಗ್ ಎ ಸ್ವೀಟ್ಸ್ ಅದೆಲ್ಲ ಹಾಕ್ಬೋದು. ಆ್ಯಂಡ್ ದೆನ್ ಕ್ವಶನ್ ನಂಬರ್ 3 ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಟು ಡ್ರಾ ವಾಟರ್ ಫ್ರಮ್ ಎ ವೆಲ್ ವಿ ಹ್ಯಾವ್ ಟು ಡ್ಯಾಶ್ ಅಟ್ ದ ರೋಪ್. ಈಗ ಬಾವಿ ಒಳಗಡೆ, ವೆಲ್ ಅಂದರೆ ಬಾವಿ, ಬಾವಿ ಒಳಗಡೆ ನೀರು ತುಂಬೋದಕ್ಕೆ ಒಂದು ರೂಫ್ ಅಂದರೆ ಹಗ್ಗವನ್ನು ಬಿಡಬೇಕಾದ್ರೆ ಏನು ಮಾಡ್ತೀವಿ, ಮುಂದಕ್ಕೆ ಹಗ್ಗವನ್ನು ತಳ್ತೀವಿ. ಆ ತಳ್ಳೋದಕ್ಕೆ ಏನಂತೀವಿ? ಪುಲ್ ಅಟ್ ದ ರೋಪ್. ಬಾವಿ ಒಳಗಡೆ ನೀರನ್ನು ತೆಗೆದುಕೋಬೇಕು ಅಂದರೆ ರೂಫ್, ಹಗ್ಗವನ್ನು ಏನು ಮಾಡಬೇಕು? ವಿ ಹ್ಯಾವ್ ಟು ಪುಲ್. ಇಲ್ಲಿಗೆ ಪುಲ್ ಎಂಬ ಆನ್ಸರನ್ನು ಫಿಲ್ ಮಾಡಬೇಕು. ಇಲ್ಲಿ ಫಸ್ಟ್ ಒನ್ನಲ್ಲಿ ಇದೆ, ಏನಲ್ಲಿ. ಸೆಕೆಂಡ್ ಒನ್ ಬಿ ನೋಡಿ. ಎ ಚಾರ್ಜಡ್ ಬಾಡಿ ಡ್ಯಾಶ್ ಆ್ಯನ್ ಅನ್ಚಾರ್ಜಡ್ ಬಾಡಿ ಟುವರ್ಡ್ಸ್ ಇಟ್. ಯಾವಾಗಲೂ ನಿಮಗೆ ಅದೇ ಒಂದು ಬಾಚಣಿಗೆ, ಸಣ್ಣ ಸಣ್ಣ ಕಾಗದದ ಚೂರುಗಳು, ಅವುಗಳು ಪಾಠ ಮಾಡಬೇಕಾದ್ರೆ ನಿಮ್ಗೆ ಅದರ ಎಕ್ಸ್ಪ್ಲನೇಷನ್ ಹೇಳಿದೆ. ಬರೀ ಖಾಲಿಯಾದ ಬಾಚಣಿಗೆಯಿಂದ ನಮ್ಮ ತಲೆ, ಖಾಲಿಯಾದ ಬಾಚಣಿಗೆ ಮತ್ತು ಕಾಗದದ ಚೂರುಗಳನ್ನ ಹತ್ತಿರ ಇಡಿದ್ರೆ ಅದು ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ, ಆ ಕಾಗದದ ಚೂರುಗಳು ಬಾಚಣಿಗೆಗೆ. ಅದೇ ನಮ್ಮ ತಲೆ ಬಾಚಣಿಗೆಗೆ 2-3 ಸಲ, ಒಂದು 10 ಟೈಮ್ಸ್ ಚೆನ್ನಾಗಿ ಬಾಚಿಕೊಂಡು ಆಮೇಲೆ ಆ ಕಾಗದದ ಚೂರುಗಳ ಹತ್ತಿರ ಬಾಚಣಿಗೆಯನ್ನು ಟಚ್ ಮಾಡದೆ ಹೋದ್ರೂ ಸಹ ಅದ್ರ ಹತ್ರ ಇಟ್ಕೊಂಡ್ರೆ ಆ ಕಾಗದದ ತುಣುಕುಗಳು, ಚೂರುಗಳೆಲ್ಲ ಬಾಚಣಿಗೆಗೆ ಅಂಟ್ಕೊಳುತ್ತೆ. ಅಂದರೆ ಅಲ್ಲಿ ಚಾರ್ಜ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಲ್ಲ ಏನಾಗುತ್ತೆ, ಬಾಚಣಿಗೆಯಲ್ಲಿ ಉಂಟಾಗಿರುತ್ತೆ ನಮ್ಮ ತಲೆಗೆ ಬಾಚಿರೋದ್ರಿಂದ. ಅಂದರೆ ಈ ಚಾರ್ಜ್ಡ್ ಬಾಡಿ ಏನು ಅಟ್ರಾಕ್ಟ್ಸ್, ಆಕರ್ಷಿಸುತ್ತೆ ಯಾವುದನ್ನ, ಆ್ಯಂಡ್ ಅನ್ಚಾರ್ಜ್ಡ್ ಬಾಡಿ ಟುವರ್ಡ್ಸ್ ಇಟ್. ಇಲ್ಲಿಗೆ ಅಟ್ರಾಕ್ಟ್ ಅನ್ನೋದು ಬರಬೇಕು. ಚಾರ್ಜ್ಡ್ ಬಾಡಿ ಅಟ್ರಾಕ್ಟ್ ಆ್ಯಂಡ್ ಅನ್ಚಾರ್ಜ್ಡ್ ಬಾಡಿ. ಆ್ಯಂಡ್ ಸಿ ನೋಡಿ. ಟು ಮೂವ್ ಎ ಲೋಡೆಡ್ ಟ್ರಾಲಿ ವಿ ಹ್ಯಾವ್ ಟು ಡ್ಯಾಶ್ ಇಟ್. ನಾವೊಂದು ಲೋಡ್ ಆಗಿರ್ತಕ್ಕಂಥ, ತುಂಬಿರ್ತಕ್ಕಂತಹ ಒಂದು ಟ್ರಾಲಿ, ತುಂಬ ಸಾಮಾನುಗಳಿರ್ತಕ್ಕಂಥ ಒಂದು ಟ್ರಾಲಿ ಇದೆ. ಅದು ಮೂವ್ ಆಗಬೇಕು, ಅದು ಮುಂದಕ್ಕೆ ಹೋಗಬೇಕು ಅಂದರೆ ನಾವೇನು ಮಾಡಬೇಕು? ಪುಷ್ ಇಟ್, ತಳ್ಳಬೇಕು. ಏನು ಮಾಡಬೇಕು? ಇಲ್ಲಿಗೆ ಪುಷ್ ಇಟ್. ಇಲ್ಲಿಗೆ ಪುಷ್ ಮಾಡಿದ್ರೆ ಏನಾಗುತ್ತೆ? ಆ ಸಾಮಾನು, ತುಂಬ ವಸ್ತುಗಳಿರ್ತಕ್ಕಂತಹ ಟ್ರಾಲಿ ಏನಾಗುತ್ತೆ? ಮುಂದಕ್ಕೆ ಹೋಗುತ್ತೆ. ಡಿ ನೋಡಿ. ದ ನಾರ್ತ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಡ್ಯಾಶ್ ದ ನಾರ್ತ್ ಪೋಲ್ಸ್ ಆಫ್ ಅನದರ್ ಮ್ಯಾಗ್ನೆಟ್. ನಿಮಗೆ ಗೊತ್ತು, ಮ್ಯಾಗ್ನೆಟ್ನ ಪಾಠ ಮಾಡಬೇಕಾದ್ರೆ ಇಲ್ಲಿ ನಾರ್ತ್ ಮತ್ತು ಸೌತ್ ಪೋಲ್ ಅಂತ 2 ತುದಿಗಳು ಇರುತ್ತೆ ಅಲ್ವಾ. ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತೇಳಿ. ಏನು ಇಲ್ಲಿ ಈ ಒಂದು ನಾರ್ತ್ ಸೈಡು, ಒಂದು ಸೌತ್ ಸೈಡ್, ಅರ್ಥ ಆಯ್ತಾ? ಅದನ್ನೇ ಈ ಕಡೆ ಟರ್ನ್ ಮಾಡಿದ್ವಿ ಅಂದ್ಕೊಳ್ಳಿ. ಇಲ್ಲಿ ಇದನ್ನು ನಾರ್ತ್ ಸೈಡಲ್ಲೇ ಇಟ್ಟಿದ್ದೀವಿ, ಇದು ಸೌತ್ ಅಂದ್ಕೊಳ್ಳಿ. ಇವೆರಡನ್ನು ಹತ್ರ ತೆಗೆದುಕೊಂಡ್ರೆ ಏನೇ ಆಗುತ್ತೆ? ರಿಪಲ್ಷನ್. ವಾಟ್ ಇಟ್ ಈಸ್? ರಿಪಲ್ಡ್. ಸೇಮ್ ಪೋಲ್ಸ್ ಆರ್ ರಿಪಲ್ ಟು ಈಚ್ ಅದರ್, ವಿಕರ್ಷಣೆಗೊಳ್ಳುತ್ತೆ. ಅದೇ ಈ ಒಂದು ಸೈಡನ್ನು ಈ ಕಡೆ ಟರ್ನ್ ಮಾಡಿ ಈ ಸೌತ್ ಪೋಲ್ನ ಈ ಕಡೆ ಇಟ್ವಿ ಅಂದ್ಕೊಳ್ಳಿ, ಇವೆರಡು ಏನಾಗುತ್ತೆ? ಅಟ್ರಾಕ್ಟ್ ಟು ಈಚ್ ಅದರ್. ಅದಾಗ್ತಿದೆ. ಸೊ ಇಲ್ಲಿ ಸೇಮ್ ನಾರ್ತ್ ಪೋಲ್ ಆ್ಯಂಡ್ ನಾರ್ತ್ ಪೋಲ್ ಟು ದ ಮ್ಯಾಗ್ನೆಟ್ ಏನಾಗುತ್ತೆ? ರಿಪೆಲ್ ದ ನಾರ್ತ್ ಪೋಲ್ ಮ್ಯಾಗ್ನೆಟ್ ಟು ದ ನಾರ್ತ್ ಪೋಲ್ ಆಫ್ ಅನದರ್ ಮ್ಯಾಗ್ನೆಟ್. And question number 4 ನೋಡಿ. An archer stretches her bow while taking aim at the target. She then releases the arrow which begins to move towards the target. Based on this information, fill up the gaps in the following statements using the following terms: muscular, contact, non-contact, gravity, friction, shape and attraction. ಒಬ್ಬ ಅರ್ಚರಿ ಆಟಗಾರ ಏನು ಸ್ಟ್ರೆಚ್ ಮಾಡ್ತಿದ್ದಾನೆ, ಹರ್ಬಾವ್, ತನ್ನ 2 ತೋಳುಗಳನ್ನು ಅಲ್ವಾ. ಟೇಕಿಂಗ್ ಹೇಮ್ ಟು ದ ಟಾರ್ಗೆಟ್, ಅವನು ಎಲ್ಲಿಗೆ ಎಸಿಬೇಕು ಅರ್ಚರಿನ, ಆ ಕೋಲನ್ನು, ಉದ್ದವಾದ ಚೂಪಾದ ಕೋಲನ್ನು ಅಲ್ಲಿಗೆ ಟಾರ್ಗೆಟ್ ಮಾಡಿಕೊಂಡು. ಶಿ ದೆನ್ ರಿಲೀಸ್ ದ ಆ್ಯರೋ,
ವಿಚ್ ಬಿಗಿನ್ಸ್ ಟು ಮೂವ್ ಟುವರ್ಡ್ಸ್ ದ ಟಾರ್ಗೆಟ್ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಫಿಲಪ್. ಈ ಒಂದು ಅವನು ಗುರಿಯನ್ನು ಇಟ್ಕೊಂಡು ಯಾವ ರೀತಿಯ ಆರ್ಚರಿ ಆಟವನ್ನು ಹೇಗೆ ಆಡ್ತಾನೋ ಅದರ ಆಧಾರದ ಮೇಲೆ ಇಲ್ಲಿ ಯಾವ್ಯಾವ ಒಂದು ಬಲವನ್ನು ಪ್ರಯೋಗ ಆಗ್ತಿದೆ ಅನ್ನೋದನ್ನ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಿಲ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ. ಎ ನೋಡಿ, ಟು ಸ್ಟ್ರೆಚ್ ದ ಬೌ ದ ಆರ್ಚರ್ ಅಪ್ಲೈಸ್ ಎ ಫೋರ್ಸ್ ದಟ್ ಕಾಸಸ್ ಎ ಚೇಂಜ್ ಇನ್ ಇಟ್ಸ್ ವಾಟ್. ಅವನ ಬಲವಾಗಿ ಅದನ್ನು ಸ್ಟ್ರೆಚ್ ಮಾಡ್ದ, ನೀಟಾಗಿ ಅದನ್ನು ಎಳೆದ ಅಂದ್ಕೊಳ್ಳಿ ಆ ಆರ್ಚರಿ ಆಟಗಾರ. ಅದೇನಾಗುತ್ತೆ, ಅದರ ಆಕಾರದಲ್ಲಿ ಸ್ಟ್ರೆಚಿಂಗ್ ಮಾಡಿದ್ರೆ ಎಳೆದ್ರೆ ಏನಾಗುತ್ತೆ, ಬೌನ ಶೇಪ್ ಚೇಂಜಸ್ ಇಟ್ಸ್ ಶೇಪ್, ಅದರ ಆಕಾರದಲ್ಲಿ ಆನ್ಸರಲ್ಲಿ ಶೇಪ್ ಅಂತ ಬರಬೇಕು. ಚೇಂಜಸ್ ಇಟ್ಸ್ ಶೇಪ್, ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ದ ಫೋರ್ಸ್ ಅಪ್ಲೈಡ್ ಬೈ ಆರ್ಚರ್ ಟು ಸ್ಟ್ರೆಚ್ ದ ಬೌ ಇಸ್ ಅನ್ ಎಕ್ಸಾಂಪಲ್ ಆಫ್. ಆ ರೀತಿ ಬೌನ ಎಳೆಯೋದ್ರಿಂದ, ಸ್ಟ್ರೆಚಿಂಗ್ ಮಾಡೋದ್ರಿಂದ ಅದ್ರ ಮೇಲೆ ಉಂಟಾಗ್ತಕ್ಕಂಥ ಈ ಬಲವನ್ನು ನಾವು ಏನಂತ ಕರಿಬೋದು, ಅದನ್ನು ಟಚ್ ಮಾಡ್ತಾನಲ್ವಾ, ಅವುಗಳ ಬಲವನ್ನು ಅದ್ರ ಮೇಲೇನೆ, ಆ ಬೌ ಮೇಲೆ ಅವನ ಬಲವನ್ನು ಫೋರ್ಸ್ ಅಪ್ಲೈಡ್ ಬೈ ಆರ್ಚರ್, ಇಲ್ಲಿ ಫೋರ್ಸ್ ಇಲ್ಲಿ ಅದ್ರ ಮೇಲೆ ಬಲ ಪ್ರಯೋಗ ಮಾಡಿದ್ರೆ ಅದನ್ನು ಸಂಪರ್ಕದಲ್ಲಿರ್ತಾನೆ, ಅದನ್ನು ಟಚ್ ಮಾಡ್ತಾನೆ, ಕೈಗಳಿಂದ ಹಿಡಿದಿಟ್ಕೊಂಡಿರ್ತಾನೆ. ಇಂಥ ಒಂದು ಫೋರ್ಸನ್ನು ನಾವು ಏನಂತ ಕರಿತೀವಿ, ಸಂಪರ್ಕ ಬಲ ಅಂದರೆ ಕಾಂಟ್ಯಾಕ್ಟ್ ಫೋರ್ಸ್ ಏನಂತ ಕರಿತೀವಿ, ಕಾಂಟ್ಯಾಕ್ಟ್ ಫೋರ್ಸ್ ಅಂತೇಳಿ ಕರಿತೀವಿ. ಅಂದರೆ ಫೋರ್ಸ್ ಅಪ್ಲೈಡ್ ಬೈ ಆರ್ಚರ್ ಟು ಸ್ಟ್ರೆಚ್ ಎ ಬೌ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್, ಸಂಪರ್ಕ ಬಲ ಅಂತೇಳಿ ಕರಿತೀವಿ. ಆ್ಯಂಡ್ ದೆನ್ ಸಿ ನೆಕ್ಸ್ಟ್, ಸಿ ದ ಟೈಪ್ ಆಫ್ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಎ ಚೇಂಜ್ ಇನ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ದ ಆರೋ ಇಸ್ ಅನ್ ಎಕ್ಸಾಂಪಲ್ ಆಫ್ ಎ ಫೋರ್ಸ್. ಹಾಗೆ ಇದು ಯಾವ ಒಂದು ಬಲಕ್ಕೆ ಇದು ಒಂದು ಮಾದರಿಯಾಗಿ ತೆಗೆದುಕೋಬಹುದು. ಚೇಂಜ್ ಇನ್ ದ ಸ್ಟೇಟ್ ಆಫ್ ಮೋಷನ್ ಆರೋ, ಅದು ತನ್ನ ಸ್ಥಿತಿಯನ್ನು ಸ್ಟ್ರೆಚಿಂಗ್ ಮಾಡಿದಾಗ, ಅದು ಎಳೆದಾಗ ತನ್ನ ಶೇಪನ್ನು ಬದಲಾಯಿಸ್ಕೊಳ್ತು. ಹಾಗೆ ಅದು ಮುಂದಕ್ಕೆ ಹೋಗುತ್ತೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತನ್ನ ಸ್ಥಿತಿಯನ್ನು ಬದಲಾಯಿಸ್ಕೊಳ್ತು. ಇದು ಒಂದು ಯಾವ ರೀತಿಯಾದಂಥ ಒಂದು ಪರಿಣಾಮ ಆಗಿದೆ, ಆ ಪರಿಣಾಮ ಯಾವುದಕ್ಕೆ ಒಂದು ಉದಾಹರಣೆ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಆರೋ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಫೋರ್ಸ್ ಅಂತೇಳಿ. ಈ ರೀತಿ ಅದನ್ನು ನಮ್ಮ ಮಸಲ್ಸ್, ನಮ್ಮ ಸ್ನಾಯುಗಳನ್ನು ಉಪಯೋಗಿಸಿ ಅದನ್ನು ಎಳೆಯುವಂಥದ್ದು, ಸ್ಟ್ರೆಚಿಂಗ್ ಮಾಡುವಂಥದ್ದು ಬೌನ. ಆ ರೀತಿ ಎಳೆದಾಗ ಯಾವ ಬಲವನ್ನು ಉಪಯೋಗಿಸ್ತೀವಿ ನಾವು, ಮಸ್ಕ್ಯುಲಾರ್ ಫೋರ್ಸ್, ನಮ್ಮ ಸ್ನಾಯುಗಳಿಂದ, ನಮ್ಮ ಕೈಗಳಿರ್ತಕ್ಕಂತಹ ಸ್ನಾಯುಗಳಿಂದ ಜೋರಾಗಿ ಎಳಿತೀವಿ ಅಲ್ವಾ. ಈ ರೀತಿ ಎಳೆಯೋದ್ರಿಂದ ಏನಾಗುತ್ತೆ, ನಮ್ಮ ಮಸಲ್ಸ್ ಏನಾಗುತ್ತೆ, ಬಲವನ್ನು ಒಂದು ಬೌ ಮೇಲೆ ಹಾಕುತ್ತೆ. ಇಂತಹ ಒಂದು ಬಲವನ್ನು ನಾವು ಮಸ್ಕ್ಯುಲಾರ್ ಫೋರ್ಸ್ ಅಂತೇಳಿ ಕರಿತೀವಿ. ಅದೇ ರೀತಿ ಡಿ ನೋಡಿ, ವೈಲ್ ದ ಹ್ಯಾರೋ ಮೂವ್ಸ್ ಟುವರ್ಡ್ಸ್ ಇಟ್ ಟಾರ್ಗೆಟ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಇಟ್ ಆರ್ ಡ್ಯೂ ಟು ಡ್ಯಾಶ್ ಆ್ಯಂಡ್ ಡ್ಯಾಶ್ ಡ್ಯೂ ಟು ಡ್ಯಾಶ್ ಆಫ್ ಏರ್. ಇಲ್ಲಿ ಹ್ಯಾರೋ ಅದು ಸ್ಟ್ರೇಟಾಗಿ ಮೂವ್ ಆಗ್ತಿದೆ ಅಲ್ವಾ, ಮುಂದಕ್ಕೆ ಹೋಗ್ತಿದೆ. ಅದರ ಟಾರ್ಗೆಟ್, ಅದರ ಗುರಿ ಏನಾಗಿದೆ, ಅದರ ಯಾವ ಒಂದು ಹೇಮನ್ನು ಇಟ್ಕೊಂಡಿದ್ದಾನೆ ಅಲ್ಲಿಗೆ ತಲುಪಿಸೋದೆ ಹ್ಯಾರೋದು ಗುರಿ. ಹಾಗಾದರೆ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಆರ್ ಡ್ಯೂ ಟು, ಇಲ್ಲಿ ಉಂಟಾಗ್ತಕ್ಕಂತಹ ಬಲವು ಯಾವ ಯಾವ ಬಲದಿಂದ ಉಂಟಾಗ್ತಿದೆ ಅಂದರೆ ಈಸ್ ಡ್ಯೂ ಟು ಒಂದು ಗ್ರಾವಿಟಿ, ಅದು ಕೆಳಗೆ ಬೀಳೋ ಅಂಥದ್ದು, ಅದು ಟಾರ್ಗೆಟ್ ತಲುಪಿದ ಮೇಲೆ ಅದು ಗುರುತ್ವಾಕರ್ಷಣ ಒಂದು ಬಲ ಆದರೆ, ಆ್ಯಂಡ್ ಡ್ಯೂಟಿ ಫ್ರಿಕ್ಷನ್ ಆಫ್ ಏರ್, ಅದು ಜೋರಾಗಿದೆ ಹೋಗಿ ತಲುಪೋದು, ಹೋಗುವಾಗ ಯಾವುದ್ರ ಮೂಲಕ ಫ್ರಿಕ್ಷನ್ ಆಗುತ್ತೆ, ಘರ್ಷಣೆ, ಹೇರ್ ಗಾಳಿಯೊಂದಿಗೆ ಘರ್ಷಣೆಯಾಗಿ ಅದು ತನ್ನ ಗುರಿಯನ್ನು ಮುಟ್ಟುತ್ತೆ. ಅದು ಬೀಳಬೇಕಾದ್ರೆ ಉಂಟಾಗ್ತಕ್ಕಂಥ ಬಲ ಯಾವುದು, ನೆಲದ ಕೆಳಗಡೆ ಹೋಗಿ ತಲುಪುತ್ತಲ್ವಾ, ಅಲ್ಲಿ ಉಂಟಾಗ್ತಕ್ಕಂಥ ಬಲ ಗುರುತ್ವಾಕರ್ಷಣ ಬಲದಿಂದ ಅದು ಕೆಳಮುಖವಾಗಿ ಹೋಗಿ ತಲುಪುತ್ತೆ. ಇಲ್ಲಿ ಎರಡು ಬಲ, ಫೋರ್ಸ್ ಆಫ್ ಡ್ಯೂ ಟು ಆ್ಯಂಡ್ ಗ್ರಾವಿಟಿ ಆ್ಯಂಡ್ ಫೋರ್ಸ್ ಆಫ್ ಡ್ಯೂ ಟು ಆ್ಯಂಡ್ ಫ್ರಿಕ್ಷನ್ ಆಫ್ ಏರ್, ಈ ಎರಡು ಫೋರ್ಸಸ್ಸು ಇಲ್ಲಿ ಉಂಟಾಗುತ್ತೆ. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 5 ನೋಡಿ, ಇನ್ ದ ಫಾಲೋಯಿಂಗ್ ಸಿಚುವೇಶನ್ಸ್ ಐಡೆಂಟಿಫೈ ದ ಏಜೆಂಟ್ ಎಕ್ಸರ್ಟಿಂಗ್ ದ ಫೋರ್ಸ್ ಆ್ಯಂಡ್ ಆಬ್ಜೆಕ್ಟ್ ಆನ್ ವಿಚ್ ಇಟ್ ಆ್ಯಕ್ಟ್ಸ್, ಸ್ಟೇಟ್ ದ ಎಫೆಕ್ಟ್ ಆಫ್ ಫೋರ್ಸ್ ಇನ್ ಈಚ್ ಕೇಸಸ್. ಇಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಉಂಟಾಗ್ತಕ್ಕಂಥ ಬಲ ಆ ವಸ್ತುವಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತಿದೆ ಅನ್ನೋದನ್ನು ಪ್ರತಿಯೊಂದು ಉದಾಹರಣೆಗಳಲ್ಲೂ ವಿವರಿಸಿ ಅಂತೇಳಿ ಕೇಳ್ತಿದ್ದಾರೆ. ಫಸ್ಟ್ ಒನ್, ಸ್ಕ್ವೀಸಿಂಗ್ ಎ ಪೀಸ್ ಆಫ್ ಲೆಮನ್ ಬಿಟ್ವೀನ್ ಫಿಂಗರ್ಸ್ ಟು ಎಕ್ಸ್ಟ್ರಾಕ್ಟ್ ಇಟ್ ಜ್ಯೂಸ್. ಈಗ ನಾವು ನಿಂಬೆಹಣ್ಣಿನಿಂದ ನಿಂಬೆಹಣ್ಣಿನ ರಸವನ್ನು ತೆಗಿಬೇಕು, ಸ್ವೀಸಿಂಗ್ ಮಾಡಬೇಕು. ಯಾವ ರೀತಿ ತೆಗಿತೀವಿ, ಅಲ್ಲಿ ಯಾವ್ಯಾವ್ದು ವಸ್ತುಗಳು ಆಬ್ಜೆಕ್ಟ್ಸ್ ಬೇಕು, ಯಾವುದರಿಂದ ಉಂಟಾಗುತ್ತೆ, ಏಜೆಂಟ್ ಒಂದು ಫಿಂಗರ್, ನಮ್ಮ ಕೈ ಬೆರಳುಗಳ ನಡುವೆ ಆ ನಿಂಬೆಹಣ್ಣು ಹೋಳನ್ನು ಕಟ್ ಮಾಡಿರ್ತಕ್ಕಂಥದ್ದನ್ನ ಇಟ್ಕೊಳ್ತೀವಿ ಅಲ್ವಾ. ಇಲ್ಲಿ ಎರಡು ಆಬ್ಜೆಕ್ಟ್ಸ್ ಯಾವ್ದ್ಯಾವುದು, ಒಂದು ಏಜೆಂಟು ಫಿಂಗರ್, ಇನ್ನೊಂದು ಆಬ್ಜೆಕ್ಟ್ಸ್ ಯಾವುದು, ಹಿಡಿದುಕೊಳ್ಳುವಂಥ ವಸ್ತು ಯಾವುದು, ಆಬ್ಜೆಕ್ಟ್ಸ್ ಲೆಮನ್. ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮ ಏನು,
ನಾವು ಲೆಮನನ್ನು ನಮ್ಮ ಕೈ ಬೆರಳುಗಳಿಂದ ಪ್ರೆಸ್ ಮಾಡಿದ್ವಿ, ಫೋರ್ಸನ್ನು ಹಾಕಿದ್ವಿ. ಬಲವನ್ನು ಹಾಕಿದ್ರೆ ಅದರೊಳಗಿರ್ತಕ್ಕಂಥ ರಸ ಏನಾಗುತ್ತೆ, ಜ್ಯೂಸ್ ಇಸ್ ಎಕ್ಸೈಟೆಡ್ ಬೈ ಎ ಫೋರ್ಸ್. ಆ ನಿಂಬೆಹಣ್ಣಿನ ಮೇಲೆ ಹಾಕೋತಕ್ಕಂಥ ಬಲದಿಂದ ಏನಾಗುತ್ತೆ, ಜ್ಯೂಸ್ ಅಂದರೆ ಆ ನಿಂಬೆಹಣ್ಣಿನ ರಸ ಹೊರ ಬರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಟೇಕ್ ಔಟ್ ಪೇಸ್ಟ್ ಫ್ರಮ್ ಟೂತ್ ಪೇಸ್ಟ್. ಹಾಗೆ ಟೂತ್ ಪೇಸ್ಟ್ ಅಲ್ಲಿ ನಮ್ಮ ಟೂತ್ ಪೇಸ್ಟ್ ಹಲ್ಲನ್ನು ಉಜ್ಜೋದಕ್ಕೆ ಏನು ಟೂತ್ ಪೇಸ್ಟ್ ಬಳಸ್ತೀವಿ ಅದನ್ನು ಹೇಗೆ ಹೊರ ತೆಗಿತೀವಿ, ಅದಕ್ಕೆ ಏನೇನು ಬೇಕು, ನಮ್ಮ ಕೈ ಬೆರಳುಗಳ ಸಹಾಯದಿಂದ ಫಿಂಗರ್ಸ್ ಆ್ಯಂಡ್ ಟೂತ್ ಪೇಸ್ಟ್ ಟ್ಯೂಬ್, ಟೂತ್ ಪೇಸ್ಟಿನ ಒಂದು ಟ್ಯೂಬ್, ಅದನ್ನು ಪ್ರೆಸ್ ಮಾಡಿದ್ರೆ ಬಲವನ್ನು ಹಾಕಿದ್ರೆ ಏನಾಗುತ್ತೆ, ಟೂತ್ ಪೇಸ್ಟ್ ಕಮಿಂಗ್ ಔಟ್ ಬೈ ದ ಫೋರ್ಸ್. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಕೈ ಬೆರಳುಗಳಿಂದ ಟೂತ್ ಪೇಸ್ಟ್ ಟ್ಯೂಬನ್ನು ಪ್ರೆಸ್ ಮಾಡಿದ್ವಿ ಅಂದರೆ ಆ ಟೂತ್ ಪೇಸ್ಟ್ ಟ್ಯೂಬ್ ಒಳಗಿರ್ತಕ್ಕಂಥ ಟೂತ್ ಪೇಸ್ಟ್ ಏನಾಗುತ್ತೆ, ಕಮಿಂಗ್ ಔಟ್ ಬೈ ದ ಫೋರ್ಸ್. ನಾವು ಹಾಕತಕ್ಕಂತಹ ಬಲದಿಂದ ಏನಾಗುತ್ತೆ, ಆ ಟೂತ್ ಪೇಸ್ಟ್ ಟ್ಯೂಬಿಂದ ಟೂತ್ ಪೇಸ್ಟು ಹೊರ ಬರುತ್ತೆ. ಥರ್ಡ್ ಒನ್, ಎ ಲೋಡ್ ಸಸ್ಪೆಂಡೆಡ್ ಫ್ರಮ್ ಎ ಸ್ಪ್ರಿಂಗ್ ವೈಲ್ ಇಟ್ಸ್ ಅದರ್ ಎಂಡ್ ಈಸ್ ಆನ್ ಉಕ್ ಫಿಕ್ಸ್ ಟು ಎ ವಾಲ್. ಇಲ್ಲಿ ತುಂಬಿರ್ತಕ್ಕಂಥ ಒಂದು ಲೋಡು ಒಂದು ಸ್ಪ್ರಿಂಗಿನ ಸಹಾಯದಿಂದ ಏನಾಗ್ತಿದೆ, ಗೋಡೆಗೆ ಫಿಕ್ಸ್ ಆಗಿ ನಿಂತಿದೆ. ಯಾವುದ್ಯಾವುದಲ್ಲಿ, ಏಜೆಂಟ್, ಲೋಡ್ ಸಾಮಾನು, ಅತಿಯಾದಾಗಿ ತುಂಬಿರ್ತಕ್ಕಂಥ ಒಂದು ಸಾಮಾನು, ಇನ್ನೊಂದು ಸ್ಪ್ರಿಂಗ್, ಎಕ್ಸ್ಪ್ಯಾನ್ಷನ್ ಆಫ್ ಸ್ಪ್ರಿಂಗ್. ಆ ಸ್ಪ್ರಿಂಗ್ ಏನಾಗುತ್ತೆ, ಅದ್ರ ಮೇಲೆ ಲೋಡನ್ನು ಹೆಚ್ಚೆಚ್ಚು ಆಗ್ತಾ ಇದ್ದಾಗೆ ಸ್ಪ್ರಿಂಗ್ ಏನಾಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಒಂದು ಹೆಚ್ಚು ಲೋಡನ್ನು ಹಾಕಿದ್ರೆ, ಸಾಮಾನುಗಳನ್ನ ಹಾಕಿದ್ರೆ ಸ್ಪ್ರಿಂಗ್ ಕುಗ್ಗುತ್ತೆ. ಅದೇ ಆ ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗಬೇಕು ಅಂದರೆ ಅದನ್ನು ಒಂದೊಂದೇ ಲೋಡ್ಗಳನ್ನು ನಾವು ತೆಗೆದುಕೊಳ್ತಾ ಬಂದ್ವಿ ಅಂದರೆ ಅದೇನಾಗುತ್ತೆ, ಹಿಗ್ಗುತ್ತೆ, ಸ್ಪ್ರಿಂಗು ದೊಡ್ಡದಾಗ್ತಾ ಬರುತ್ತೆ. ಆ್ಯಂಡ್ ದೆನ್ ಡಿ, ಆ್ಯನ್ ಅಥ್ಲೆಟ್ ಮೇಕಿಂಗ್ ಎ ಹೈ ಜಂಪ್ ಟು ಕ್ಲಿಯರ್ ಎ ಬಾರ್ ಅಟ್ ದ ಸರ್ಟೈನ್ ಹೈಟ್. ಒಬ್ಬ ಹೈ ಜಂಪ್ ಆಟಗಾರ ಅಲ್ಲೊಂದು ದಾರವನ್ನು ಕಟ್ಟಿರ್ತಾರಲ್ಲ, ಅದನ್ನು ದಾಟಿ ಹೋಗಬೇಕು ಅಂದರೆ ಅಲ್ಲಿ ಯಾವ ರೀತಿ ಒಂದು ನಿರ್ದಿಷ್ಟ ಎತ್ತರವನ್ನು ದಾಟಿ ಅವನು ಆ ದಾರವನ್ನು ಮುಂದಕ್ಕೆ ಸಾಗಬೇಕು ಹೈ ಜಂಪ್ ಆಟಗಾರ. ಅಲ್ಲಿ ಯಾವುದ್ಯಾವುದು ಏಜೆಂಟು, ಅಥ್ಲೆಟ್ ಬಾಡಿ, ಆಟಗಾರನ ದೇಹ, ಮತ್ತು ಆಟಗಾರ ಅಥ್ಲೆಟ್, ಅಲ್ಲಿ ಆ ಒಂದು ಏಜೆಂಟ್ ಏನು ಯಾವುದನ್ನು ಆಡ್ತಿದ್ದಾನೆ, ಅಥ್ಲೆಟ್ ಆಟವನ್ನು ಆಡ್ತಿದ್ದಾನೆ. ಅದು ಆಬ್ಜೆಕ್ಟ್ ಏನು, ಅವ್ನು ಯೂಸ್ ಮಾಡ್ತಿರ್ತಕ್ಕಂಥ ವಸ್ತು ಯಾವುದು, ಒಂದು ದೇಹನೇ, ಅವನೇ ತಾನೇ ಓಡೋವಂಥದ್ದು, ಜಂಪ್ ಮಾಡುವಂಥದ್ದು ಅದು. ಹಾಗಾದರೆ ಎಫೆಕ್ಟ್ಸ್ ಏನದ್ರಿಂದ ಉಂಟಾಗ್ತಕ್ಕಂಥ ಪರಿಣಾಮ, ಅಥ್ಲೆಟ್ ಜಂಪ್ ಓವರ್ ದ ಬಾರ್, ಅವನು ಆ ದಾರದ ಮೇಲ್ಭಾಗದಿಂದ ಜಂಪ್ ಮಾಡಿ ಹಾರಿ ಮುಂದಕ್ಕೆ ತಲುಪುವಂಥದ್ದು. ಇದಿಷ್ಟು ಸಹ ಯಾವ ರೀತಿ ಫೋರ್ಸ್, ಬಲವನ್ನು ಉಪಯೋಗಿಸೋದ್ರಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳಿಗೆ ಉದಾಹರಣೆ ಮತ್ತು ಅವುಗಳ ವಿವರಣೆಯನ್ನು ನೀಡಿರ್ತಕ್ಕಂಥದ್ದು. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು 5 ಕ್ವಶನ್ಸ್, 6 to 10 ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಆ್ಯಂಡ್ ದೆನ್ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಲೆಸನ್ ಮುಗಿದ್ಮೇಲೆ ಈ ಲೆಸನ್ ಒಳಗೆ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಅದು ಸಪ್ರೇಟ್ ಕ್ಲಾಸಸ್ನ ಮಾಡ್ತೀನಿ, ಸ್ಪೆಷಲ್ ಕ್ಲಾಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಟೆಕ್ಸ್ಟ್ ಬುಕ್ ಅಂತೇಳಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಈ ಓನ್ಲಿ ನಿಮಗೆ ಹೈಸ್ಕೂಲಿಂದ ಅಂದರೆ 8th ಕಂಟಿನ್ಯೂ ಆಗುತ್ತೆ. ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸ್ ಕ್ವಶನ್ಸ್ ಮಾತ್ರ ನಿಮ್ಮ ಎಕ್ಸಾಮ್ಸ್ಗೆ ಕೇಳಲ್ಲ. ಇನ್ಸೈಡಲ್ಲಿ ಇರ್ತಕ್ಕಂತಹ ಟೆಕ್ಸ್ಟ್ ಬುಕ್ ಕಂಟೆಂಟ್ ಏನಿರುತ್ತೆ ಅದರೊಳಗಿಂದನೂ ಕೆಲವೊಂದು ಕ್ವಶನ್ಸ್ನ ಕೊಡ್ತಾರೆ. ಅದನ್ನು ಸಪ್ರೇಟ್ ಕ್ಲಾಸ್ ಮಾಡಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ 1 ವರ್ಡ್ ಮತ್ತು ಡೆಫಿನೇಷನ್ಸು, 2-3 ವರ್ಡ್ಸು, ಕೆಲವೊಂದು ಡಯಾಗ್ರಾಮ್ಸ್ಗಳನ್ನ ಒಂದು ಸ್ಪೆಷಲ್ ಕ್ಲಾಸ್ ಮಾಡಿ ಸಪ್ರೇಟು ಅದನ್ನು ವೀಡಿಯೋಸ್ ಮಾಡ್ತೀನಿ. ಈ ಕಂಟಿನ್ಯೂಸ್ ವೀಡಿಯೋಸ್ನ ಬೇಕು ಅಂದರೆ ಸೇಮ್ ಲೆಸನ್ದು ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಆ್ಯಂಡ್ ದೆನ್ ನಿಮಗೆ ಸರ್ಚ್ ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಅಂತ ಅಂದರೆ ಈ ಕಂಟಿನ್ಯೂಸ್ ಕ್ಲಾಸಸ್ ಬೇಕು ಒಂದು ಲೆಸನ್ಸ್ದು ನಿಮ್ಮದೇ ಒಂದು 8th 9th ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ಕರೆಕ್ಟಾಗಿ ನೋಟಿಫಿಕೇಷನ್ ಬಂದುಬಿಡುತ್ತೆ. ಆಗ ನೀವು ಈಸಿಯಾಗಿ ನಿಮ್ಗೆ ಯಾವುದು ವೀಡಿಯೋಸ್ ಬೇಕು, ಯಾವ ಕ್ಲಾಸ್ದು, ಯಾವ ಲೆಸನ್ದು ಅಂತೇಳಿ ನೋಡ್ಕೋಬೋದು. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೀವು ಸಹ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಓನ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಇಂಪಾರ್ಟೆಂಟ್ಸ್ ಇರೋವಂಥದ್ದು. ಓಕೆನಾ? ಬಿಕಾಸ್ ನಿಮಗೆ ನೆಕ್ಸ್ಟ್ 9th 10th PU ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೈನ್ಸಲ್ಲಿ ಹೆಚ್ಚೆಚ್ಚು ಟೆಕ್ಸ್ಟ್ ಬುಕ್ನ ಓದಷ್ಟು ಇಟ್ಸ್ ಎ ಬೆಟರ್ ವೇ ಆಫ್ ಲರ್ನಿಂಗ್ ಇನ್ ಯುವರ್ ಫ್ಯೂಚರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.